ಯಾವ ಪಕ್ಷದವ್ರಿ ನೀವು? ಹಿರಿಯ ಕಾಂಗ್ರೆಸ್ ಶಾಸಕನ ಪುತ್ರನ ಸಕ್ರಮದಲ್ಲಿ ಅಕ್ರಮ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಏನಾಗಿದೆ ಈ ಒಂದು ಪ್ರಕರಣದಲ್ಲಿ ಅಂತ. 40 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಿರುವಂತದ್ದು, ಕ್ರಷರ್ ಅನ್ನ ಬಳಸಲಾಗಿರುವಂತದ್ದು. ಶಾಮನೂರು ಶಿವಶಂಕರಪ್ಪ ಪುತ್ರನಿಂದ ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಅದು ಅಕ್ರಮವಾಗಿ ಸಂದೀವನ, ಹುಲ್ಲುಬನ್ನಿ ಹಾಗೆ ಕರಾಬು ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲಾಗಿದೆ. ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆಯನ್ನ ಪಡೆದಿರುವಂತದ್ದು ಶಾಮನೂರು ಪುತ್ರ ಗಣೇಶ್. ಕಲ್ಲು ಗಣಿಗಾರಿಕೆ, ಎಂ ಸ್ಯಾಂಡ್ ಘಟಕ, ಕ್ರಷರ್ ಇದೆಲ್ಲವೂ ಕೂಡ ನಡೀತಾ ಇದೆ ಅಲ್ಲಿ. ದಾವಣಗೆರೆ ತಾಲೂಕು ಆನಗೋಡು ಹೋಬಳಿಯ ಹೆಬ್ಬಾಳು ಗ್ರಾಮ ಸರ್ವೆ ನಂಬರ್ 144, 145, 148 ರಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇಲ್ಲಿ VS ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆಯನ್ನ ನೀಡಲಾಗಿರುವಂತದ್ದು. ಇವರು GMM ಎಂಟರ್ಪ್ರೈಸಸ್ ಹೆಸರಿಗೆ ಗುತ್ತಿಗೆಯನ್ನ ಲೀಸ್ಗೆ ವರ್ಗಾವಣೆ ಮಾಡಲಾಗಿದೆ. ಶಾಮನೂರು ಪುತ್ರ ಗಣೇಶ್ಗೆ ಸೇರಿದಂತ GMM ಎಂಟರ್ಪ್ರೈಸಸ್ ಗಣೇಶ್ ಪುತ್ರ ಅಭಿಜಿತ್ ಗಣೇಶ್ ಮತ್ತು ಇನ್ನಿಬ್ಬರ ಒಡೆತನದ ಸಂಸ್ಥೆ ಆಗಿದೆ ಇದು. ಸರ್ವೆ ನಂಬರ್ 145, 148 ರಲ್ಲಿ ಕ್ರಷರ್ ಅನ್ನ ನಡೆಸಲಿಕ್ಕೆ ಗುತ್ತಿಗೆಯನ್ನ ಪಡೆದುಕೊಂಡಿದ್ದಾರೆ. 3 ಕಲ್ಲು ಗಣಿಗಾರಿಕೆಗಳಿಗೆ ಗುತ್ತಿಗೆಯನ್ನ ಪಡೆದುಕೊಳ್ಳಲಾಗಿರುವಂತದ್ದು. 1 ಕ್ರಷರ್ಗೆ ಗುತ್ತಿಗೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಕಲ್ಲು ಗಣಿ ಗುತ್ತಿಗೆ ಪಡೆದಿದ್ರೂ ಕೂಡ ಪಹಣಿಯಲ್ಲಿಲ್ಲ ನಮೂದು. ಪಹಣಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಇದು ನಮೂದಾಗಿಲ್ಲ. ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಇದು ಸಕ್ರಮ ಅಲ್ಲ, ಅಕ್ರಮವಾಗಿ. ಇನ್ನ ಇಲ್ಲಿ ಪ್ರಮುಖವಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮಗನ ಮೇಲೆ ಏನ್ ಆರೋಪ ಕೇಳಿ ಬರ್ತಾ ಇದೆ, ಗುತ್ತಿಗೆ ಪಡೆದಿರುವಂತ ಬಗ್ಗೆ ಕಲಂ 11ರಲ್ಲಿ ಇನ್ನೂ ಕೂಡ ನಮೂದಾಗಿಲ್ಲ. ನಮೂದಾಗದೆ ಹೋದ್ರೂ ಕೂಡ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಕಲ್ಲು ಗಣಿಗಾರಿಕೆ ಬಗ್ಗೆ RTC ಯಲ್ಲಿ ನಮೂದಾಗ್ಲೇಬೇಕು, ಅದಾದ್ಮೇಲೆ ಕಲ್ಲು ಗಣಿಗಾರಿಕೆಯನ್ನ ಮಾಡಬೇಕು. ಆದ್ರೆ ಅದ್ಯಾವುದು ಕೂಡ ಆಗಿಲ್ಲ. ನ್ಯೂಸ್ 18 ಕನ್ನಡಕ್ಕೆ ದಾವಣಗೆರೆ ಜಿಲ್ಲಾಧಿಕಾರಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆ ನಮೂದಾಗ್ಲೇಬೇಕು, ಕಲ್ಲು ಗಣಿಗಾರಿಕೆ ಬಗ್ಗೆ RTC ಯಲ್ಲಿ ನಮೂದಾಗ್ಲೇಬೇಕು. ಆದ್ರೆ ಇದ್ಯಾವುದು ಕೂಡ ಆಗಿಲ್ಲ ಅಂತ ದಾವಣಗೆರೆ DC ಮಹಂತೇಶ್ ಬೀಳಗಿ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ಹಿಂದೆ ಇದ್ದಂತ ಎಲ್ಲ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಅಧಿಕಾರಿಗಳ ಮಾಹಿತಿಯನ್ನ ಪಡೆದು ಕ್ರಮ ಕೈಗೊಳ್ಳುವುದಾಗಿ DC ಭರವಸೆಯನ್ನ ಕೊಟ್ಟಿದ್ದಾರೆ. ಅಕ್ರಮ ಎಸಗಿದಂತ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆಯನ್ನ ಅವರು ಕೊಟ್ಟಿರುವಂತದ್ದು. ಅಕ್ರಮ ಎಸಗಿದಂತ ಅಧಿಕಾರಿಗಳು ಮಾತ್ರವಲ್ಲ, ಎಷ್ಟು ಪ್ರಭಾವಿಯಾಗಿರುವಂತ ಇವರ ವಿರುದ್ಧನೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಬೇರೆನೇ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಏನ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು, ಅವ್ರು ಏನ್ ವರದಿಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿ ಅರಣ್ಯ ಇಲಾಖೆನೂ ಕೂಡ ಒಪ್ಪಿಗೆಯನ್ನ ಕೊಡಬೇಕಾಗುತ್ತೆ. ಅರಣ್ಯ ಇಲಾಖೆ ಒಪ್ಪಿಗೆ ಕೊಟ್ರೆ ಮಾತ್ರ ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡಬೇಕು. ಅರಣ್ಯ ಇಲಾಖೆ ತದ್ವಿರುದ್ಧ ವರದಿಯನ್ನ ಕೊಟ್ರೆ, ಅಲ್ಲಿ ಕಲ್ಲು ಗಣಿಗಾರಿಕೆ ಬೇಡ ಅಂತ ಹೇಳಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಅನುಮತಿಯನ್ನ ಕೊಡಂಗಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ಉಲ್ಟಾ ಆಗಿದೆ. ಕಲ್ಲು ಗಣಿ ಗುತ್ತಿಗೆ ನೀಡಿದ್ರೆ ಅನಾಹುತ ಸಂಭವಿಸಬಹುದು. ಗಣಿಗಾರಿಕೆ ಪ್ರದೇಶದ ಬಗ್ಗೆ 2013ರಲ್ಲಿ ವ್ಯತಿರಿಕ್ತವಾದಂತಹ ಅಭಿಪ್ರಾಯವನ್ನ ಕೊಟ್ಟಿತ್ತು ಅರಣ್ಯ ಇಲಾಖೆ. ಅದಾದ್ಮೇಲೂ ಕೂಡ ಇವರು ಕಲ್ಲು ಗಣಿಗಾರಿಕೆಯನ್ನ ಮುಂದುವರಿಸಿದ್ದಾರೆ. ಕೇವಲ 10 ಎಕರೆಯಲ್ಲಿ ಗಣಿ ಗುತ್ತಿಗೆಯನ್ನ ನೀಡಬಹುದು ಅಂತ ವರದಿಯನ್ನ ನೀಡಲಾಗಿತ್ತು. ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ವರದಿ ಈಗ ಬೇರೆ ಬೇರೆಯದ್ದೇ ಇದೆ. ಕಂದಾಯ ಇಲಾಖೆ ಅಂದ್ರೆ ರಾಜ್ಯಕ್ಕೆ ಒಳಪಡುವಂತದ್ದು. ರಾಜ್ಯ ಸರ್ಕಾರದ ಒಂದು ಅಂದ್ರೆ ಅಂಡರ್ ಅಲ್ಲಿ ಕೆಲಸವನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಪ್ರೆಷರ್ ಹಾಕಿದ್ರು ಕೂಡ ಅಲ್ಲಿ ಓಕೆ ಮಾಡಿಸ್ಕೊಂಡ್ಬಿಡ್ತಾರೆ. ಆದ್ರೆ ಅರಣ್ಯ ಇಲಾಖೆ ಇದಕ್ಕೆ ತದ್ವಿರುದ್ಧವಾದಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಅಭಿಪ್ರಾಯ ಬೇರೆ ಬೇರೆ ಬಂದ್ರೆ ಗಣಿಗಾರಿಕೆಗೆ ಅನುಮತಿ ನೀಡುವಂತಿಲ್ಲ. ಆದ್ರೂ ಕೂಡ ಇಲ್ಲಿ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಆದ್ರೂ ಕಲ್ಲು ಗಣಿಗಾರಿಕೆ ಕ್ರಷರ್ಗೆ ಅನುಮತಿ ಸಿಕ್ಕಿರೋದು 10 ಎಕರೆಗಿದ್ರೆ ಇವ್ರು ಮಾಡ್ತಿರುವಂತದ್ದು 40 ಎಕರೆಯಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಅನ್ನ ನೀಡ್ತೀವಿ. ಅಲ್ಲಿರುವಂತಹ DC ಯನ್ನ ಮಾತಾಡಿಸ್ತೀವಿ, ಅಧಿಕಾರಿಗಳನ್ನ ಮಾತಾಡಿಸ್ತೀವಿ, ಹಾಗೆ ಪ್ರಯತ್ನವನ್ನ ಪಡ್ತೀವಿ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಅನ್ನು ಕೂಡ ಸಂಪರ್ಕ ಮಾಡ್ಲಿಕ್ಕೆ. ಏನ್ ಹೇಳ್ತಾರೆ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಇವೆಷ್ಟು ಇವರೆಗಿನ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮ.
ಮೊನ್ನೆ ಸಿದ್ದರಾಮಯ್ಯನವ್ರ ಪಕ್ಷ